ಯೂಟ್ಯೂಬ್ ಚಾನಲ್ ನೇಮ್ ಬಂದು ಜೆ ಫನ್ ವರ್ಡ್. ಇದರಲ್ಲಿ ಇವತ್ತು ಒಂದು ಏನೋ ಚಾಲೆಂಜ್, ಕಲರ್ ಚಾಲೆಂಜಿಂಗ್ ವಿಡಿಯೋ ಅಂತ ನನ್ನ ಮಗಳು ಒಂದು ಕಾನ್ಸೆಪ್ಟ್ನ ಕೊಟ್ಟಿದ್ದಾಳೆ. ನನಗಿನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಒಂದು ವಾರದಿಂದ ಕಾಟ ಇಕ್ತಾ ಇದ್ಲು ಮಾಡೋಣ ಅಂತ. ಸೊ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಓಕೆ, ನಿಮಗೆ ಈ ವಿಡಿಯೋಸ್ನ ನೋಡೋದಕ್ಕೆ ಇಷ್ಟ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾವ ರೀತಿ ಅಂದರೆ ಯಾವ ತೀರ ಗೇಮ್ ಏನಾದರೂ ಬೇಕು ಅಂದರೆ ನಮ್ಮಿಬ್ಬರು ಕಡೆಯಿಂದ ಯಾವ ರೀತಿ ಕಾಮಿಡಿ ಆ ಥರ ಏನಾದರೂ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು, ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಕಾನ್ಸೆಪ್ಟ್ ಬಗ್ಗೆ ನೀನು ಎಕ್ಸ್ಪ್ಲೈನ್ ಮಾಡು. ನಾವು ರೈನ್ಬೋ ಕಲರ್ಸ್ದು ಫುಡ್ ಐಟಮ್ಸ್ ತರಬೇಕು. ಪ್ಯಾಕೆಟ್ ಕಲರ್ ನೋಡ್ಬಿಟ್ಟು ಹೇಳೋದಲ್ಲ, ಆ ಫುಡ್ ಐಟಮೇ ಆ ಕಲರ್ ಇರಬೇಕು. ಮತ್ತು ಯಾರು ಕಮ್ಮಿ ದುಡ್ಡಿನಲ್ಲಿ ಜಾಸ್ತಿ ತರ್ತಾರೋ ಅವರೇ ವಿನ್ನರ್. ಓಕೆ, ಇವಾಗ ಕಮ್ಮಿ ದುಡ್ಡು ಅಂದರೆ ಇವಾಗ ನನಗೆ 100 ರೂಪೀಸು, ನಿನ್ಗೆ 100 ರೂಪೀಸು. ಈ 100 ರೂಪೀಸಲ್ಲಿ ಕಡಿಮೆ ದುಡ್ಡು ಪೇ ಮಾಡಿರಬೇಕು, ಐಟಮ್ನ ಜಾಸ್ತಿ ತಗೊಬಂದಿರಬೇಕು. ಫುಡ್ ಐಟಮು ಯಾವ ಕಲರು? ರೈನ್ಬೋ ಕಲರ್ಸ್. ರೈನ್ಬೋ ನನಗೆ ಕನ್ನಡದಲ್ಲಿ ಹೇಳು ಕರೆಕ್ಟಾಗಿ. ರೈನ್ಬೋ ಕಲರ್ ಅಂದ್ರೆ ನಂಗೆ ಗೊತ್ತಿಲ್ಲ. ಮತ್ತೆ ಕಲರ್ಸ್ ಯಾವ್ಯಾವ ಕಲರ್ ನಿನಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರಲ್ಲ. ಹೇಳು ಕರೆಕ್ಟಾಗಿ ಪರ್ಟಿಕ್ಯುಲರ್ ಆಗಿ ಒಂದು 2-3 ಕಲರ್ ಹೇಳು. 3 ಕಲರ್ ಸಾಕು, ಅಲ್ಲ ಜಾಸ್ತಿ ಇರಬೇಕು. ರೈನ್ಬೋ ಕಲರ್ಸು ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ಪರ್ಪಲ್. ಇವಿಷ್ಟು ಕಲರಲ್ಲಿ ತರಬೇಕಾ? ರೆಡ್ಡು, ಆರೆಂಜು, ಯೆಲ್ಲೋ, ಗ್ರೀನ್, ಬ್ಲೂ, ಪರ್ಪಲ್. ಒಂದು ಕಲರ್ ಇವಾಗ ಜಾಸ್ತಿ ಹೇಳಿದೆ. ಸರಿ ಆಯ್ತು, ಒಂದು ಬುಕ್ಕಲ್ಲಿ ಒಂದು ಪೇಪರಲ್ಲಿ ಬರ್ಕೊಂಡು ಹೋಗೋಣ. 100 ರೂಪೀಸ್. ಓಕೆ, ಇಷ್ಟರಲ್ಲಿ ಯಾರು ಎಷ್ಟು ಜಾಸ್ತಿ ಐಟಮ್ಸ್ನ ತೊಗೊಂಬರ್ತೀವಿ, ಎಷ್ಟು ಅಮೌಂಟ್ನ ಪೇ ಮಾಡಿರ್ತೀವಿ, ಇನ್ನು ಎಷ್ಟು ಮಿಕ್ಕಿಸ್ಕೊಂಬಂದಿರ್ತೀವಿ ಅನ್ನೋದು ಇದು ಚಾಲೆಂಜ್ ಆಗಿರುತ್ತೆ. ಓಕೆ, ಎಕ್ಸೆಪ್ಟ್. ಹೋಗೋಣ, ಅಂಗಡಿಗೆ ಹೋಗ್ತೀವಿ. ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ವಿಡಿಯೋ ಅಲ್ವಾ, ಸಪೋರ್ಟ್ ಮಾಡಿ. ರೋಡ್ವರೆಗೂ ಹೋಗ್ತೀವಿ, ಆ ಕಡೆ ಇಬ್ಬರು ಡಿವೈಡ್ ಆಗ್ತೀವಿ. ಸೊ ಇವಳೊಂದು ಅಂಗಡಿಗೆ, ನಾನೊಂದು ಅಂಗಡಿಗೆ. ಏನೇನು ತೊಗೊತೀವಿ ಅದನ್ನೆಲ್ಲ ಅಲ್ಲಿ ತೋರಿಸಲ್ಲ, ಮತ್ತು ಮನೆಗೇನೆ ಬಂದುಬಿಟ್ಟು ತೋರಿಸ್ತೀವಿ. ಜಸ್ಟ್ ರೋಡ್ವರೆಗೂ ಹೋಗೋದನ್ನು ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಮೈಕ್ ಇಲ್ಲ, ಮಾತಾಡೋದೆಲ್ಲ ಕೇಳಿಸಲ್ಲ, ಹಾಗಾಗಿ. ಸೊ ಅಕ್ಸೆಪ್ಟೆಡ್ ಚಾಲೆಂಜ್. ಹೋಗೋಣವಾ? ಸರಿ, ಬಾಯ್, ಮತ್ತೆ ಸಿಗ್ತೀವಿ. ಓಕೆ, ಹೊರಟಿದ್ದೀವಿ ನಾವು. ಬರೀ ಫುಡ್ ಐಟಮ್ ಅಷ್ಟೇ ಅಲ್ವಾ? ಏನಾದರೂ ಆಗ್ಬೋದು, ಓಕೆ ಅಲ್ವಾ? ಫುಡ್ಡೇ ಅಂತಲ್ಲ, ಏನಾದರೂ. ಓಕೆ, ಯಾರು ಗೆಲ್ತೀವಿ ಅಂದ್ಕೊಂಡಿದ್ಯಾ? ಇಬ್ಬರಲ್ಲಿ ಯಾರು ಗೆಲ್ಬೋದು? ನಾನೇ. ನೀನಾ? ಓಕೆ, ಒಟ್ಟಿನಲ್ಲಿ ಅಮೌಂಟ್ ಯಾರು ಜಾಸ್ತಿ ವಾಪಸ್ ಎತ್ಕೊಂಡ್ಬಂದಿರ್ತಾರೆ ಅವರು ಟಾಸ್ಕಲ್ಲಿ ಗೆದ್ದಿರೋ ಥರ ತಾನೇ? ನೀನೇ ಗೆಲ್ಲದ? ಅಷ್ಟೇ ಅಂತಲ್ಲ, ಎಲ್ಲ ಐಟಮ್ಸು ಇರಬೇಕು ಕಲರ್. ಅದೇ, ಎಲ್ಲ ಕಲರ್ದು ಇರಬೇಕು, ಅಮೌಂಟು ಜಾಸ್ತಿ ಮಿಕ್ಕಿಸ್ಕೊಬಂದಿರಬೇಕು. ಅದೇ ತಾನೇ ಗೇಮ್ ಇದು, ಚಾಲೆಂಜು ಅಕ್ಸೆಪ್ಟೆಡ್. ಓಕೆ, ಹೋಗ್ತಾ ಇದ್ದೀವಿ. ಅವಳು ಈ ಕಡೆ ಹೋಗ್ತಾಳೆ, ನಾನು ಈ ಕಡೆ ಹೋಗ್ತೀನಿ. ತೊಗೊಂಬಂದ್ಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀವಿ. ನೋಡೋಣ. ನಾನು ಫಸ್ಟ್ ಟೈಮ್ ಈ ಥರ ಅವಳ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಹೇಗೆ ಅನ್ನಿಸ್ತಿದೆ ಜೀವಿತ? ಚೆನ್ನಾಗಿದೆ. ಎಷ್ಟು ದಿನದಿಂದ ಕಟಾಕಿರೋದು ನೀನು? 3. ಇವತ್ತು ಎಷ್ಟನೇ 3ನೇ ದಿನಕ್ಕೆ ಒಪ್ಕೊಂಡು. ಇವತ್ತು ನಂಗೆ ಮಾಡೋಕ್ಕೆ ಟೈಮ್ ಇದ್ದಿಲ್ಲ. ನಾನು ಬೇರೆ ಒಂದೇನೋ ವೀಡಿಯೋ ಮಾಡಬೇಕಿತ್ತು, ಲೈವಿಗೆ ಬೇರೆ ಹೋಗಬೇಕು. ಸೊ ಇನ್ನಿವತ್ತು ಹೋಗಿಲ್ಲ ಅಂದರೆ ಅಷ್ಟೇ ಅಮ್ಮವರು ಕೋಪ ಮಾಡ್ಕೊತಾರೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡುಮ್ಮ ಯಾರು ಗೆಲ್ತಾರೆ ಅಂತ. ನಿಮ್ಮ ದೃಷ್ಟಿಯಲ್ಲಿ ಯಾರು ಗೆಲ್ಬೋದು ಕಾಮೆಂಟ್ ಮಾಡಿ. ಓಕೆ, ಇದು ಮೇನ್ ರೋಡು. ಈ ಕಡೆ ನಾನು ಹೋಗ್ತೀನಿ, ಈ ಕಡೆ ಜೀವಿತ ಹೋಗ್ತಾಳೆ. ಸರಿ, ನೋಡಮ್ಮ, ಇವತ್ತು ಟಾಸ್ಕು ನಾನು ಫಸ್ಟ್ ಟೈಮ್ ತೊಗೊಂಡಿರ್ತೀನಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಓಕೆ, ಇಬ್ಬರು ಹೋಗಿ ಬಂದ್ವಿ ಅಂಗಡಿಗೆ. ಬಟ್ ಇವಳೇ ಬೇಗ ಬಂದಿದ್ದಾಳೆ. ಇವಳು ಛತ್ರಿ ಇದ್ದಾಳೆ. ಇವಳು ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಇವಳಿಗೆ ಟ್ರಿಕ್ಸ್ ಎಲ್ಲ ಗೊತ್ತು, ಬಟ್ ನನಗೆ ಅಷ್ಟೊಂದು ಗೊತ್ತಾಗಿಲ್ಲ. ನಾನು ನೋಡೋಣ ಯಾರು ಬುದ್ಧಿವಂತರು ಅಂತ ಗೊತ್ತಾಗುತ್ತೆ. ಯಾರ್ಯಾರು ಏನೇನು ತೊಗೊಂಬಂದಿದ್ದೀವಿ ಅಂದ್ಬಿಟ್ಟು. ಒಟ್ನಲ್ಲಿ ನನಗಿನ್ನ ಬೇಗ ಅವಳೇ ಬಂದ್ಬಿಟ್ಟು ಅವ್ರ ಅಜ್ಜಿ ಫೋನಿಂದ ಫೋನ್ ಮಾಡಿದ್ಲು. ಸರಿ, ಫಸ್ಟ್ ನೀ ತೋರ್ಸಮ್ಮ ಏನೇನು ತಂದಿದ್ಯಾ.
ನಾನು ಜಂಪ್ಸ್ ತಂದಿದ್ದೀನಿ. ಎಲ್ಲದ್ರಲ್ಲೂ ಎಲ್ಲ ಕಲರ್ಸು ಜಂಪ್ಸ್ ಒಳಗೆ ಇರುತ್ತೆ. ಹೇಗಿದೆಯಾ ಅಂತ ನೋಡೋಣ. ಬುದ್ಧಿವಂತ ಬಾಲೆ. ಗ್ರೀನ್ ಕಲರ್ ಇದೆ, ಪಿಂಕ್ ಇದೆ, ಮೋಸ. ಬ್ಲೂ ಇದೆ, ಆರೆಂಜು ಇದೆ, ಅಮ್ಮ ದೇವುಡ, ನಾನು ಒಂದೊಂದು ಕಲರ್ನ ರೆಡ್ ಇದೆ, ಮೋಸ ಜೀವಿತ ನಿಂದು ಎಲ್ಲ ಇದೆ. ಮತ್ತೆ ಇದು ಎಕ್ಸ್ಟ್ರಾ ತಂದ್ಬಿಟ್ಟೆ ಆರೆಂಜು ಇರಲ್ಲ ಅನ್ಕೊಂಡೆ. ಆಮೇಲೆ ಗ್ರೀನ್ ಇರಲ್ಲ ಅಂದ್ಬಿಟ್ಟು ಚುಪಾ ಚಿಪ್ಸ್ ತಗೊಂಡ್ಬಿಟ್ಟೆ. ಎಷ್ಟಾಯ್ತು ಅಮೌಂಟ್ ಟೋಟಲ್? 15 rupees. 15. 15. ಓಕೆ, ನಾನು ನೋಡಿ ಹುಡ್ಕೊಂಡು ಇವಳ ಅಜ್ಜಿ. ಓಕೆ, ಗ್ರೀನ್ ಕಲರ್ ಅಂದ್ಬಿಟ್ಟು ನಾನು ಪೆನ್ಸಿಲ್ ಎತ್ಕೊಂಡ್ ಬಂದಿದ್ದೀನಿ. ಇದಿಲ್ಲ, ಇದು ಬ್ಲೂಗೆ ಅಂದ್ಬಿಟ್ಟು ಒಂದು ಪೆನ್ ಎತ್ಕೊಂಡ್ ಬಂದೆ. ಇಲ್ಲ, ಪರ್ಪಲ್ ಎಲ್ಲ ನಾನು ಪಿಂಕ್ ತಗೊಂಡಿದ್ದೀನಿ. ಓಕೆನಾ? ಇದು ಪಿಂಕ್. ನಾನು ಪಿಂಕ್ ಪರ್ಪಲ್ ಎರಡು ತಗೊಂಡು. ಇದು ಯೆಲ್ಲೋ, ಇದ್ರಲ್ಲಿ ಬಾಲ್ ಇದೆ ಒಳಗಡೆ, ಚಾಕ್ಲೇಟು ಯೆಲ್ಲೋ. ನಾನು ಒಳಗೆಲ್ಲ ತಿನ್ನೋ ಥರದ್ದು ಅಂದ್ಬಿಟ್ಟು ಯೋಚನೆ ಮಾಡಿ ತಂದೆ. ಬ್ಲೂ ಕಲರು ಸಿಗಲ್ಲ ಅಂದ್ಬಿಟ್ಟು ಈ ಬ್ಲೂ ತಗೊಂಡಿದ್ದೀನಿ. ಓ, ಪೆನ್ ತಗೊಂಡಿದ್ದೀನಲ್ಲ, ಮತ್ತೆ ಇದನ್ನ ತಗೊಂಡಿದ್ದೀನಾ? ಅಯ್ಯೋ, ಪರ್ಪಲ್ ಅನ್ಕೊಂಡು. ಇದು ರೆಡ್ಡು ಪಿಂಕು. ಅದು ಎರಡು ಪಿಂಕ್ ತಂದಿದ್ದೀನಿ, 2 ಬ್ಲೂ ತಂದಿದ್ದೀನಿ. ನಂದು ಟೋಟಲ್ ಅಮೌಂಟು 22 ರೂಪೀಸು. 15 ರೂಪೀಸ್ ನಿಂದು. ಆದ್ರೆ ನೀನ್ ಪ್ಲಾನ್ ಮಾಡಿದ್ಯಾ, ನೀನ್ ಛತ್ರಿ ಇದೆಯಾ ಜೈತಾ, ನೀನ್ ವಿಡಿಯೋಗಳು ನೋಡ್ಕೊಂಡು. ಏನಾಗಿಲ್ಲ ಅಂದ್ರೆ ನೀನು ಆಯ್ತು ಬಿಡು, ನೆಕ್ಸ್ಟ್ ಗೇಮ್ ಅಲ್ಲಿ ನೋಡ್ಕೊಂಡು ಮಾಡ್ಬೇಕು. ಈಗ ಒಂದ್ ಪ್ರೈಸ್ ಇರುತ್ತೆ ಆಯ್ತಾ. ಇಷ್ಟು ಚಾಲೆಂಜ್ಗಳಲ್ಲಿ ಯಾರು ಜಾಸ್ತಿ ಪ್ರೈಸ್ ತಗೊಂತಾರೋ ಅವರೇ ವಿನ್ನರ್. ಈಗ ನನಗೆ ಒಂದು ಪ್ರೈಸ್ ಸಿಕ್ಕಿದೆ, ಕೆಳಗಡೆ ಇದೆ, ತಗೊಂಡ್ಬರ್ತೀನಿ. ಓಕೆ, ನೀನು ಹೋಗಿ ತಗೊಂಬ. ನಾನು ಬ್ಲೂ ಕಲರ್ದು 2 ತಗೊಂಡಿದ್ದೀನಿ. ಯಾವ ಮಂಗ ಆಗ್ಬಿಟ್ಟೆ ನಾನು. ಪರ್ಪಲ್ ಪೆನ್ ಪರ್ಪಲ್ ನೋಡಿ. ಅದೇ ಬ್ಲೂ ಕಲರ್ ಹತ್ತತ್ತಲ್ಲ, ಅದಕ್ಕೆ ಅಂದ್ಬಿಟ್ಟು ಬ್ಲೂ ಪೆನ್ ತಗೊಂಡೆ. ಹೌದು, ಯಾಕೆ ಪರ್ಪಲ್ಲು ಇದಾಗಿಲ್ಲ ಅಂದರೆ ಇದರಲ್ಲಿ ಪರ್ಪಲ್ ಇರುತ್ತೆ ಅಂದ್ಬಿಟ್ಟು ಇದನ್ನು 2 ತಗೊಂಡೆ. ಎಷ್ಟು ಇದು? ಏನು 5 ರೂಪಾಯಿನಾ? ಇದೆಷ್ಟು? ಐ ಥಿಂಕ್ ಇದೊಂದು 5 ರೂಪಾಯಿ, ಇದೊಂದು 5 ರೂಪಾಯಿ. ಇದೆರಡು ಲೆಸ್ ಆಗಿದ್ರೆ ನಾನೇ ವಿನ್ ಆಗ್ತಾ ಇದ್ದೆ. ಎಷ್ಟು? 22 ಅಲ್ಲಿ 10 ಹೋದ್ರೆ 12, 13 ರೂಪಾಯಿ. ಅಯ್ಯೋ, ನಾನೇ ವಿನ್ ಆಗ್ತಾ ಇದ್ದೆ. ತಾಳಿದವನು ಬಾಳಿಯಾನು. ಯೋಚನೆ ಮಾಡಬೇಕು, ಬುದ್ಧಿ ಉಪಯೋಗಿಸ್ಬೇಕು. ನೋಡುವ, ಫಸ್ಟ್ ಟೈಮ್ ಅಲ್ವಾ, ನಾನೇ ಸೋತಿದ್ದೀನಿ. ಇರಲಿ, ಅವಳೇ ಗೆಲ್ಲಿ ಪ್ರೈಸ್ ತೊಗೊಂಬರೋದೆ. ಯಾರು ಗೆಲ್ತಾರೆ ಅವ್ರಿಗೆ ಒಂದು ಪ್ರೈಸ್ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ವಿ. ಸೊ ಅದನ್ನು ತೊಗೊಂಬಂದಿದ್ದಾಳೆ. ಬಟ್ ನಾನು ಯಾಮಾರ್ಬಿಟ್ನೆ. ಬುದ್ಧಿವಂತ. ಜಮ್ಸ್ ಒಂದು ಎತ್ಕೊಂಡ್ಬಿಟ್ಟಿದ್ದಾಳೆ. ಜಮ್ಸಲ್ಲಿ ಎಲ್ಲ ಕಲರು ಇರುತ್ತೆ ಅಲ್ವಾ. ನಾನು ಯಾಕೆ ಹಂಗೆ ಯೋಚನೆ, ನಾನು ಹಂಗೆ ಅಂದ್ಕೊಂಡೆ. ಓಕೆನಾ, ಜೀರಿಗೆ ಕಾಳು ಇರುತ್ತೆ ನೋಡಿ, ಕಲರ್ದು. ಅದು ಒಂದು ಬಾಕ್ಸ್ ಇತ್ತು, ಆ ಬಾಕ್ಸ್ನೇ ತೊಗೊಂಡ್ಬಿಡೋಣ, ಅದರಲ್ಲಿ ಎಲ್ಲ ಕಲರ್ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಆ ಬಾಕ್ಸ್ ಅಮೌಂಟ್ ಬಂದು 50 ರೂಪಾಯಿ 60 ರೂಪಾಯಿ ಹಂಗಿತ್ತು. ಸೊ ನಾನು ತೊಗೊಂಡಿರೋದೇ ಕಮ್ಮಿ ಇದೆಯಲ್ಲ ರೇಟು ಅಂದ್ಕೊಂಡು ಖುಷಿಯಾಗಿ ಬಂದೆ. ನನಗಿನ್ನ ಜಾಸ್ತಿ ತೊಗೊಂಡಿರ್ತಾಳೆ. ಅವಳಿಗೆ ಬುದ್ಧಿ ಇರಲ್ಲ, ನನಗೆ ಬುದ್ಧಿ ಇದೆ, ಅನುಭವ ಇದೆ. ನಾನು ಥಿಂಕ್ ಮಾಡಿ ತೊಗೊಂಡಿರ್ತೀನಿ. ಅವಳು ಅಷ್ಟು ಥಿಂಕ್ ಮಾಡಿರಲ್ಲ ಅಂದ್ಕೊಂಡೆ. ನಾವು ಅಂದ್ಕೊಂಡಂಗಿಲ್ಲಪ್ಪ ನನ್ನ ಮಗಳು. ಇದರಲ್ಲಿ ಏನು ರಿಯಲ್ ಆಗೇ ಮಾಡಿರೋದು. ಇದರಲ್ಲಿ ಇಬ್ಬರು ಏನೂ ಮಾತಾಡ್ಕೊಂಡಿರಲಿಲ್ಲ. ನಿಮಗೆ ಗೊತ್ತಾಗಿರುತ್ತೆ. ಬಟ್ ಅವಳೇ ಬುದ್ಧಿವಂತೆ ಆದಳು. ಓಕೆ, ಇವತ್ತಿನ ಚಾಲೆಂಜಲ್ಲಿ ಫಸ್ಟ್ ಚಾಲೆಂಜು ಇದು ನಮ್ಮದು. ಯಾರು ವಿನ್ ಆಗ್ತಾರೆ ಅವ್ರಿಗೆ ಒಂದು ಪ್ರೈಸ್ ಇರುತ್ತೆ ಅಂತ ಹೇಳಿದ್ವಿ. ಸೊ ಈ ಪ್ರೈಸು ಜೀವಿತ ಗೆದ್ದಿದ್ದಾಳೆ. ಸೊ ಟೇಕ್ ಇಟ್. ನೆಕ್ಸ್ಟ್ ಗೇಮಲ್ಲಿ ನಾನೇ ವಿನ್ ಆಗ್ತೀನಿ. ನಾನು ಇದನ್ನು ವಾಪಸ್ ತಗೊಳ್ತೀನಿ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನೆಕ್ಸ್ಟ್ ಟಾಸ್ಕ್ ಯಾವ ಥರ ಇರುತ್ತೆ? ಸೊ ನಾವು ಹೇಳಲ್ಲ, ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ಟಾಸ್ಕ್ ಯಾವ ಥರ ಇರುತ್ತೆ ಅಂತ. ಸೊ ಇವತ್ತಿನ ವಿನ್ನರ್ ಬಂದು ಜೀವಿತ. ಥ್ಯಾಂಕ್ ಯು ಆಲ್. ಯಾರ್ಯಾರೆಲ್ಲ ಇಷ್ಟೊತ್ತು ಎಂಜಾಯ್ ಮಾಡಿದ್ದೀರಾ, ಎಂಜಾಯ್ ಮಾಡ್ತಾ ಇರಿ ಇದೇ ರೀತಿ. ಅದಕ್ಕೆ ಅಂತಲೇ ಫನ್ ಚಾನಲ್ ಅಂತಲೇ ಇಟ್ಕೊಂಡಿದ್ದೀವಿ, ಜೆ ಫನ್ ಚಾಲೆಂಜ್ ಅಂದ್ಬಿಟ್ಟು. ಟೈಮ್ ಇದ್ದಾಗ ಮಾಡ್ತಾ ಇರ್ತೀವಿ. ಆದಷ್ಟು ವಾರಕ್ಕೆ 2 ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ನೀವು ಕಮೆಂಟ್ ಆಗ್ತಾ ಇರಿ ಯಾವ ಥರ ಗೇಮ್ಸ್ ಆಡಬೇಕು, ಯಾವ ಥರ ಅಂದ್ಬಿಟ್ಟು. ಇವತ್ತಿನ ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇಷ್ಟ
ಇಷ್ಟೊತ್ತು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬೈ, ಲವ್ ಯು ಆಲ್. ಬೈ ಬಾಯ್. ಯಾ